Good morning, students. So, ಕೇಳಿಸ್ತಾ ಇದ್ದಾನೆ ಎಲ್ರಿಗೂ? ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. Can you hear me? Good morning, students. Okay, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸಪೋಸ್ ಏನಾದರೂ ಹೇಳಬೇಕಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡಬಹುದು. Can you hear me? ಓಕೆ, ಟೈಪ್ ಎಸ್ ಅಂತ ಮಾಡಬಹುದು ನೀವು. ಕೇಳಿಸ್ತಾ ಇದ್ದಾನೆ ಎಲ್ರಿಗೂ? ಕೇಳಿಸ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. Okay, we will start. Okay, today in this class we are going to discuss some synopsis and as well as multiple choice questions with solutions on the basis of that semiconductor electronics. Under that we are going to deal with the topic PN junction. Okay, PN junction ಬಗ್ಗೆ ನೀವು already ಕೇಳಿದ್ದೀರಾ. Okay, when ಇಲ್ಲಿ ನಾವು diagram ಅಲ್ಲಿ ನೋಡ್ತಾ ಇರಿ, one side ಏನು ಅವರು ಡೋಪಿಂಗ್ ಮಾಡಿದ್ದಾರೆ ಅಂದ್ರೆ P type, another side N type ನಲ್ಲಿ ಡೋಪಿಂಗ್ ಮಾಡಿದ್ದಾರೆ. A single crystal of germanium or silicon, because germanium or silicon are the semiconductors. ಇದನ್ನ ನಿಮಗೆ ಥಿಯರಿಲೆಲ್ಲ ಸರ್ ಮಾಡಿದ್ದಾರೆ. ಓಕೆ, ಒನ್ ಟೈಪ್ ಏನಲ್ಲಿ ಡೋಪ್ ಮಾಡಿದ್ದಾರೆ P type, another one is N type. Okay, okay, this is the P type. Here P type means trivalent impurities ನ ಆಡ್ ಮಾಡಿರ್ತಾರೆ. Like that N type ಅಲ್ಲಿ ನಲ್ಲಿ pentavalent impurities ನ ಆಡ್ ಮಾಡಿದ್ದಾರೆ. Okay, due to the concentration difference, because illi holes irutte, because holes are the majority charge carriers in the P type. Here in the N type, majority charge carriers are the electrons. Due to the concentration difference, alva illi holes irutte positive, illi electrons irutte negative. Some holes from the P side, they are diffused into the electrons from the N type. There is a formation of depletion region. Ee region alli enagutte formation agutte. ಇಲ್ಲಿ ಹೋಲ್ಸ್ ಇರುತ್ತೆ. ಓಕೆ, ಇಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ. ಹೋಲ್ಸ್ ಇಸ್ ಎ ಪಾಸಿಟಿವ್, ಎಲೆಕ್ಟ್ರಾನ್ಸ್ ನೆಗೆಟಿವ್. ಓಕೆ, ಪಾಸಿಟಿವ್ ನೆಗೆಟಿವ್ ಏನಾಗುತ್ತೆ ಅಲ್ಲಿ ನ್ಯೂಟ್ರಲೈಸ್ ಆಗಿ ಓನ್ಲಿ ಇನ್ ದಿಸ್ ರೀಜನ್ ವಿ ಆರ್ ಹ್ಯಾವಿಂಗ್ ದ ಇಮ್ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್. ಅಯಾನ್ಸ್ ಮಾತ್ರ ಉಳಿಯುತ್ತೆ. ಇಲ್ಲಿ ಮೈನಸ್ ಇದೆ ನೋಡಿ, ದಿಸ್ ಇಸ್ ಅಯಾನ್, ನೆಗೆಟಿವ್ ಅಯಾನ್, ದಿಸ್ ಇಸ್ ಪಾಸಿಟಿವ್ ಅಯಾನ್. ದಿಸ್ ರೀಜನ್ ಈಸ್ ಡಿಪ್ಲೀಟೆಡ್ ಫ್ರಮ್ ಫ್ರೀ ಚಾರ್ಜ್ ಕ್ಯಾರಿಯರ್ಸ್, ಅಂದ್ರೆ ಅಲ್ಲಿ ಯಾವುದೇ ಚಾರ್ಜ್ ಕ್ಯಾರಿಯರ್ಸ್ ಇರಲ್ಲ. So this is there is a potential difference is created. One kade namge negative side irutte, innond kade namge positive barutte. There is a potential difference. Illi namge ಒಂದು barrier ತರ formation ಆಗುತ್ತೆ, junction ತರ formation ಆಗುತ್ತೆ. ಈ junction ಅಲ್ಲಿ ನಮಗೆ ಯಾವುದೇ mobile charge carriers ಇರಲ್ಲ. Hence the current is not flow, ಅಲ್ಲಿ flow ಆಗ್ತಾ ಇರಲ್ಲ. ಓಕೆ, ಇಲ್ಲಿ ಒಂದು ಲೇಯರ್ ತರ ಇರುತ್ತೆ. ಇದನ್ನ ನಾವು ಡಯಾಗ್ರಾಮ್ ಅಲ್ಲಿ ಹೇಳ್ತಾ ಇದೀವಿ ನೋಡಿ. ಡಯೋಡ್ ಅನ್ನ ಈ ತರ ಒಂದು ಟ್ರಯಾಂಗಲ್ ಈ ತರ ಬರ್ದು ಇಲ್ಲಿ ಒಂದು ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ದಿಸ್ ಸೈಡ್ ಈಸ್ ಆನೋಡ್, ದಿಸ್ ಸೈಡ್ ಈಸ್ ಕ್ಯಾಥೋಡ್. ಓಕೆ, ನಾವು ಇದೆಲ್ಲ ನಾನು ಹೇಳಿದೆ ಆಲ್ರೆಡಿ. ಎ ಸಿಂಗಲ್ ಕ್ರಿಸ್ಟಲ್ ಆಫ್ ಜರ್ಮೇನಿಯಂ ಆರ್ ಸಿಲಿಕಾನ್ ವಿತ್ ಒನ್ ಪೋರ್ಷನ್ ಆಫ್ the crystal is doped with the N type impurity, another portion is with the P type impurity. This forms a PN junction alli formation agutte due to its property of allowing the current only in one direction. Hagagi namagalli current one direction alli sigta ide. It is also called as a diode anta helbodu. Diode nothing but a two terminals, ಒಂದು P type ಒಂದು N type, ಅಂದ್ರೆ ಒಂದು ಪಾಸಿಟಿವ್ ಮತ್ತೆ ಒಂದು ನೆಗೆಟಿವ್. During the formation of PN junction, few electrons from the N side, ನಾನು ಆಲ್ರೆಡಿ ಹೇಳಿದ್ದೀನಿ. electrons from the N side, the electrons from the N side
and holes from the p side ಅವೇನಾಗುತ್ತೆ ಒಂದಕ್ಕೊಂದು ಡಿಫ್ಯೂಸ್ ಆಗುತ್ತೆ. therefore ಅಲ್ಲಿ ನಮಗೆ ಒಂದು ಲೇಯರ್ ಕ್ರಿಯೇಷನ್ ಆಗುತ್ತೆ ಜಂಕ್ಷನ್ ಅಲ್ವಾ. ಇದನ್ನ ನಾವು ಬ್ಯಾರಿಯರ್ ಅಂತ ಹೇಳ್ಬೋದು ಅಥವಾ ಡಿಪ್ಲೀಷನ್ ರೀಜನ್ ಅಂತ ಹೇಳ್ಬೋದು. ಓಕೆ, ದ ಡಿಪ್ಲೀಷನ್ ರೀಜನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತದೆ. ವೇರ್ ಇನ್ ದ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಆರ್ ವೆರಿ ಸ್ಮಾಲ್ ಇನ್ ನಂಬರ್. ಅದೇ ಹೇಳಿದ್ನಲ್ಲ, ಇಲ್ಲಿ ನಮ್ಗೆ ಏನಾಗುತ್ತೆ, ಇಲ್ಲಿ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಇಲ್ಲಿ ಸ್ಮಾಲ್ ಅಂದ್ರೆ ಇಲ್ಲಿ ಇರೋದಿಲ್ಲ. ಇಟ್ ಈಸ್ ಡಿಪ್ಲೀಟೆಡ್ ಆಫ್ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಅಂತ ನಾವು ಅಲ್ಲಿ ಪೊಟೆನ್ಷಿಯಲ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತಾನೆ ಹೇಳ್ತೀವಿ. ಮೀನ್ಸ್ ಅಲ್ಲಿ ಕರೆಂಟ್ ಅನ್ನ ಅದು ಅಲೋ ಮಾಡ್ಲಿಕ್ಕೆ ಬಿಡಲ್ಲ. ಸೊ ಕರೆಂಟ್ ಈಸ್ ಸ್ಟಾಪ್ಡ್ ಅಂತ ಹೇಳ್ಬೋದು. ಹೆನ್ಸ್ ದ ಪೊಟೆನ್ಷಿಯಲ್ ಈಸ್ ನೋನ್ ಆಸ್ ಜಂಕ್ಷನ್ ಪೊಟೆನ್ಷಿಯಲ್ ಆರ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದು. Okay, next we have the types of that semiconductor diode. Means ಅಲ್ಲಿ biasing ಅಂತ ಒಂದು ಬರುತ್ತೆ. Biasing means the process of adding the impurities. Okay, before that ಈ ಎರಡು ಇನ್ಫಾರ್ಮೇಶನ್ ಇದೆ, that is note the junction voltage in a germanium. ನಮಗೆ ಗೊತ್ತಿದೆ germanium ಅಲ್ಲಿ ಎಷ್ಟಿದೆ ವೋಲ್ಟೇಜ್ 0.3 ವೋಲ್ಟ್. For silicon it is 0.7 ವೋಲ್ಟ್. ನಾವು ಅಲ್ಲಿ ಡಿಪ್ಲಿಷನ್ ರೀಜನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ದು, ಅದರದ್ದು ವಿಡ್ತ್ ಥಿಕ್ನೆಸ್ ಆರ್ ವಿಡ್ತ್ ಎಷ್ಟಿರುತ್ತೆ ಅಂದ್ರೆ ಅಬೌಟ್ 10 to the power of -6 ಮೀಟರ್ ಅಷ್ಟು ಇರುತ್ತೆ. Now biasing means the process of adding the impurities to the semiconductor. Semiconductor ಗೆ ನಮಗೆ ಆಡ್ ಮಾಡ್ತಾ ಇದ್ದೀವಿ ಇಂಪ್ಯೂರಿಟೀಸ್. ಯಾಕೆ ಆಡ್ ಮಾಡಬೇಕು ಅಂದ್ರೆ in order to increase the conductivity. ನಮ್ಗೆ ಈಗ ಕರೆಂಟ್ ಜಾಸ್ತಿ ಬೇಕು, ಕಂಡಕ್ಟಿವಿಟಿ ಜಾಸ್ತಿ ಮಾಡ್ಲಿಕ್ಕೆ ನಾವೇನ್ ಮಾಡ್ತಿದ್ವಿ, ಇದನ್ನ ಬಯಾಸಿಂಗ್ ಅಂತ ಪ್ರೋಸೆಸ್ ಅನ್ನ ತಗೋತೀವಿ. ಇದರಲ್ಲಿ 2 types. ಫಸ್ಟ್ ಒನ್ ಈಸ್ ಫಾರ್ವರ್ಡ್ ಬಯಾಸ್. ಫಾರ್ವರ್ಡ್ ಬಯಾಸ್ ನಿಮ್ಗೆ ಹೇಳಿದ್ದಾರೆ, ದ ಪಿ ಸೈಡ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಆಫ್ ದ ಬ್ಯಾಟರಿ and n side is ನೋಡಿ p side is connected to positive of the battery. The n type ಈ ಕಡೆ ಇಲ್ಲಿ ನಾವು ಅದನ್ನ ಯಾವುದು ಕನೆಕ್ಟ್ ಮಾಡಿದ್ದೀವಿ, ನೆಗೆಟಿವ್ ಆಫ್ ದ ಬ್ಯಾಟರಿ. ದಿಸ್ ಪ್ರೋಸೆಸ್ ಇಸ್ ನಾನ್ ಫಾರ್ವರ್ಡ್ ಬಯಾಸಿಂಗ್ ಅಂತ ಹೇಳ್ಬೋದು. ಫಾರ್ವರ್ಡ್ ಬಯಾಸಿಂಗ್ ಆಗುವಾಗ ಏನಾಗುತ್ತೆ, ಇಲ್ಲಿ ನೋಡಿ ನಮ್ಗೆ ಇದು ಡಿಪ್ಲಿಷನ್ ರೀಜನ್ ವಿಡ್ತ್ ಅಂತ ತೋರಿಸಿದಲ್ವಾ. ಹಿಯರ್ ಪಾಸಿಟಿವ್ ಸೈನ್, ಹಿಯರ್ ನೆಗೆಟಿವ್ ಇದೆ. ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ. This is V0 means barrier potential ಅಂತ ಹೇಳ್ತೀವಿ. ಇಲ್ಲಿ ಅಪ್ಲೈ ಮಾಡ್ತಿರೋದು ಅಪ್ಲೈಡ್ ವೋಲ್ಟೇಜ್ ಅಂತ ಹೇಳ್ಬೋದು. ಅಂದ್ರೆ ನಾವಿಲ್ಲಿ ಎಕ್ಸ್ಟರ್ನಲ್ ಆಗಿ ಬ್ಯಾಟರಿಯಿಂದ ನಾವು ವೋಲ್ಟೇಜ್ ಅನ್ನ ಕೊಡ್ತಾ ಇದ್ದೀವಿ. ಓಕೆ, ಇದು ಈ ಡೈರೆಕ್ಷನ್ ಅಲ್ಲಿ ಇದೆ, ಬಟ್ ಇಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ ಅಪೋಸಿಟ್ ಇದೆ. ಓಕೆ ನೋಡಿ, ಇಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ ಈ ಡೈರೆಕ್ಷನ್ ಇರುತ್ತೆ, ಬಟ್ ಅಪ್ಲೈಡ್ ಪೊಟೆನ್ಷಿಯಲ್ ಅಪೋಸಿಟ್ ಇರುತ್ತೆ. ಹೆನ್ಸ್ ದ ಎಫೆಕ್ಟಿವ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು V0 minus V. V andre V0 means barrier potential. This is voltage is applied potential. ನಾನು ಏನ್ ಮಾಡ್ತೀನಿ, ಸಪೋಸ್ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟಿದೆ 0.3 ಅಥವಾ 0.4 ವೋಲ್ಟೇಜ್ ಇದೆ ಅಂತ ಅನ್ಕೊಂಡ್ರೆ, ಸಪೋಸ್ ನಾನು ಅಪ್ಲೈಡ್ ಪೊಟೆನ್ಷಿಯಲ್ 0.2 ಅನ್ನ ಕೊಡ್ತಾ ಇದ್ದೀನಿ ವೋಲ್ಟ್. ಅದರಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಬಿಕಾಸ್ ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಓಕೆ, 0.4 minus 0.2 ನಮಗೆ 0.2 ಅಂತ. ಇಲ್ಲಿ ವಿಡ್ತ್ ಏನಾಗುತ್ತೆ, ಡಿಪ್ಲಿಷನ್ ರೀಜನ್ ಇಟ್ ಬಿಕಮ್ಸ್ ಡಿಕ್ರೀಸಸ್. ವಿಡ್ತ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆದಂಗೆಲ್ಲ ಏನಾಗುತ್ತೆ, ಅಲ್ಲಿ ಆಕ್ಚುಲಿ ಇಲ್ಲಿ ಒಂದು ಬ್ಯಾರಿಯರ್ ತರ ಫಾರ್ಮೇಶನ್ ಆಗಿರೋದ್ರಿಂದ ಕರೆಂಟ್ ಫ್ಲೋ ಮಾಡಕ್ ಬಿಡ್ತಿರಲ್ಲ. ಬಟ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸಿಂಗ್ ನಾನು ಏನ್ ಮಾಡ್ತಿದ್ದೀನಿ, ವೋಲ್ಟೇಜ್ ಅನ್ನ ಜಾಸ್ತಿ ಕೊಟ್ಟಾಗೆಲ್ಲ ಅಲ್ಲಿ ನಮ್ಗೆ ಕರೆಂಟ್ ಏನಾಗುತ್ತೆ, ಈಸಿಯಾಗಿ ಫ್ಲೋ ಮಾಡಿ, ಅಂದ್ರೆ ವಿಡ್ತ್ ಅದು ಇಟ್ ಬಿಕಮ್ಸ್ ಥಿನ್, ತುಂಬಾ ದಪ್ಪ ಇರುತ್ತೆ, ಥಿಕ್ ಆಗಿರುತ್ತೆ ಇದು. ಇದೇನಾಗುತ್ತೆ, ಇಟ್ ಬಿಕಮ್ಸ್ ಥಿನ್. ಹೆನ್ಸ್ ದ ಕರೆಂಟ್ ಈಸ್ ಈಸಿಲಿ ಫ್ಲೋ ಫ್ರಮ್ ಪಿ ಟೈಪ್ ಟು ಪಿ ಸೈಡ್ ಟು ಎನ್ ಸೈಡ್. ಓಕೆ, ನೆಕ್ಸ್ಟ್ ಒನ್ ಈಸ್, ಇಲ್ಲಿ ನೋಡಿ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿ, V0 ಅಂದ್ರೇನು ಬ್ಯಾರಿಯರ್ ಪೊಟೆನ್ಷಿಯಲ್. ಈಗ ಇಲ್ಲಿ ಕರ್ವ್ ಕೊಟ್ಟಿದ್ದಾರೆ, ಕರ್ವ್ ದಿಸ್ ಇಸ್ ಸಿ, ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಎ. ನೋಡಿ ಕರ್ವ್ ಎ ಏನ್ ತೋರಿಸುತ್ತೆ ಅಂದ್ರೆ ವಿತೌಟ್ ಬ್ಯಾಟ್ರಿ, ನಾವು ಬ್ಯಾಟ್ರಿ ನಾವು ಅಪ್ಲೈ ಮಾಡಿಲ್ಲ. ಫಾರ್ವರ್ಡ್ ಬಯಾಸ್ಡ್ ಅಲ್ಲಿ ಏನಾಗಿರುತ್ತೆ, ಅದೇ ಹೇಳಿದ್ನಲ್ಲ, ಎಫೆಕ್ಟಿವ್ V0 minus V. ಇನ್ನು ನಾನು ವೋಲ್ಟೇಜ್ ಅಪ್ಲೈ ಮಾಡಿಲ್ಲ, ಹಾಗಾಗಿ ಇಲ್ಲಿ ಬ್ಯಾರಿಯರ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ, ಹಾಗಾಗಿ ವಿಡ್ತ್ ಕೂಡ ಏನಿಲ್ಲಿ ಜಾಸ್ತಿ ಇರುತ್ತೆ. ನೋಡಿ ಇದನ್ನ ಇದು ಇಂಡಿಕೇಟ್ ಮಾಡಿದೆ, ವಿಡ್ತ್ ಕೂಡ ಅಲ್ಲಿ ಜಾಸ್ತಿ ಇರುತ್ತೆ ಯಾವಾಗ ನಾವು ವಿತೌಟ್ ಬ್ಯಾಟ್ರಿ ನಾವೇನು ಅಪ್ಲೈ ಮಾಡಿಲ್ಲ. ಹಾಗಾಗಿ ಅದು ಡಿಪ್ಲಿಷನ್ ರೀಜನ್ ವಿಡ್ತ್ ಏನಾಗಿರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಅದನ್ನೇ ಇಲ್ಲಿ ಅವರು ಹೇಳಿದ್ರು ಗ್ರಾಫಿಕ್ ಅಲ್ಲಿ. ಆಪ್ಷನ್ ಬಿ ಅಲ್ಲಿ ನೋಡಿ, ಲೋ ಬ್ಯಾಟ್ರಿ ವೋಲ್ಟೇಜ್ ಅಂತಿದೆ. ಆಪ್ಷನ್ ಬಿ ಅಲ್ಲಿ ಅಂದ್ರೆ ನಾವು ಬ್ಯಾಟ್ರಿ ವೋಲ್ಟೇಜ್ ಅನ್ನ ಕಡಿಮೆ ಕೊಡ್ತಾ ಇದ್ದೀವಿ,
ಅಂದ್ರೆ ಜಾಸ್ತಿ ಕೊಡ್ತಾರೆ ಸ್ವಲ್ಪ. ಈಗ ಎಷ್ಟಂದ್ರೆ ಒಂದು 0.1 ವೋಲ್ಟ್ ಕೊಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ವಿಡ್ತ್ ಅಲ್ಲಿ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದನ್ನೇ ನಾನು ಆಲ್ರೆಡಿ ತೋರಿಸಿದ್ದೀನಿ. ಅಂದ್ರೆ ವಿಡ್ತ್ ಏನಾಗುತ್ತೆ ಈಗ ಸ್ವಲ್ಪ ಕಡಿಮೆ ಆಯ್ತು ಯಾವಾಗ ನಾನು ಸ್ವಲ್ಪ ವೋಲ್ಟೇಜ್ ಅನ್ನ ಅಪ್ಲೈ ಮಾಡ್ತೀನಿ. ಸಪೋಸ್ ಐ ಅಪ್ಲೈನ್ ದ ಮೋರ್ ವೋಲ್ಟೇಜ್, ಜಾಸ್ತಿ ವೋಲ್ಟೇಜ್ ಅಂದ್ರೆ ಸಪೋಸ್ ಈಗ V0 ಎಷ್ಟಿದೆ 0.4 ಇದೆ, ನಾನೇನ್ ಮಾಡ್ತಿದ್ದೀನಿ 0.3 ಅಂದ್ರೆ ಇದು ವೋಲ್ಟೇಜ್ ಜಾಸ್ತಿ, 0.1 ಗಿಂತ 0.3 ಜಾಸ್ತಿ. ಓಕೆ, ಡಿಫ್ರೆನ್ಸ್ ಎಷ್ಟಾಯ್ತು 0.1. ಅವಾಗ ವಿಡ್ತ್ ಏನಾಗುತ್ತೆ ಇನ್ನೂ ಕಡಿಮೆ ಆಗುತ್ತೆ. therefore width is decreases. ನೋಡಿ, as we apply the external voltage ಅನ್ನ ಅಪ್ಲೈ ಮಾಡ್ದಂಗೆಲ್ಲ ನಮಗೆ ವಿಡ್ತ್ ಏನಾಗ್ತಾ ಇದೆ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. This is in case of forward biasing. When the diode is forward biased, it offers negligible resistance. ಅಂದ್ರೆ ಫಾರ್ವರ್ಡ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆಯ್ತಂದ್ರೆ ನಾವು ಅದನ್ನ ಕ್ಲೋಸ್ಡ್ ಸ್ವಿಚ್ ಅಂತ ಹೇಳ್ಬೋದು. ಕ್ಲೋಸ್ಡ್ ಸ್ವಿಚ್ ಅಂದ್ರೆ ಏನು, ಈಗ ಸ್ವಿಚ್ ಆನ್ ಮಾಡಿದ್ರೆ ಏನಾಗುತ್ತೆ ಕರೆಂಟ್ ಫ್ಲೋ ಆಗುತ್ತೆ, ಈಸಿಯಾಗಿ ಫ್ಲೋ ಆಗುತ್ತೆ. ಓಕೆ, ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ಇಟ್ ಆಕ್ಟ್ಸ್ ಆಸ್ ಎ ಕ್ಲೋಸ್ಡ್ ಸ್ವಿಚ್, ಮೀನ್ಸ್ ಕರೆಂಟ್ ಫ್ಲೋಸ್ ಈಸಿಲಿ. ಆ ಕರೆಂಟ್ ಅನ್ನ ನಾವು ಮಿಲಿ ಆಂಪ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ನೆಕ್ಸ್ಟ್, ಎಕ್ಸ್ಟರ್ನಲ್ ವೋಲ್ಟೇಜ್ ಅಪೋಸಸ್ ದ ಜಂಕ್ಷನ್ ವೋಲ್ಟೇಜ್. ಹೇಳಿದ್ನಲ್ಲ, ಎಕ್ಸ್ಟರ್ನಲ್ ವೋಲ್ಟೇಜ್ ಅನ್ನ ನಾವು ಈ ತರ ಅಪ್ಲೈ ಮಾಡ್ತಿದ್ವಿ, ಬಟ್ ಜಂಕ್ಷನ್ ವೋಲ್ಟೇಜ್ ಅನ್ನ ಅದಕ್ಕೆ ಅಪೋಸ್ ಆಗಿದೆ. Okay, external voltage opposes the junction voltage. Next, coming to the reverse biasing. Reverse biasing means when P type is connected to negative of the battery, N type is connected to positive of the battery. Reverse. Okay, ಈ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ರಿವರ್ಸ್ ಆಗಿರೋದ್ರಿಂದ ನೋಡಿ ಇಲ್ಲಿ ಬ್ಯಾರಿಯರ್ ವೋಲ್ಟೇಜ್ that is V0 is in the same direction. ಇಲ್ಲೂ ಅಷ್ಟೇ, ಇಲ್ಲಿ ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ, ಇಲ್ಲೂ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. both barrier potential as well as applied voltage, they are in the same direction. ಸೇಮ್ ಡೈರೆಕ್ಷನ್ ಇರೋದ್ರಿಂದ ಎಫೆಕ್ಟಿವ್ ಏನಾಗುತ್ತೆ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ V0 plus B. ಅಲ್ಲಿ V0 minus B ಅಂತ ಇರುತ್ತೆ ಇಲ್ಲಿ ಫಾರ್ವರ್ಡ್ ಅಲ್ಲಿ, ಬಿಕಾಸ್ ಬೋತ್ ಆರ್ ಅಪೋಸಿಟ್. ಬಟ್ ಇಲ್ಲಿ ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಹೆನ್ಸ್ ದ ಎಫೆಕ್ಟಿವ್ ಪೊಟೆನ್ಷಿಯಲ್ ಏನಾಗುತ್ತೆ ಜಾಸ್ತಿ ಆಡ್ ಮಾಡಿದ್ರೆ ಇಲ್ಲಿ ಜಾಸ್ತಿ. ಸಪೋಸ್ ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟಿದೆ 0.3 ಇದೆ ಅಂತ ಅನ್ಕೊಳ್ಳಿ. ಅಪ್ಲೈಡ್ ಎಷ್ಟಿದೆ 0.1 ವೋಲ್ಟೇಜ್ ಅಂತ ನಾನು ಇಲ್ಲಿ ಬ್ಯಾಟ್ರಿಯಿಂದ 0.1 ವೋಲ್ಟ್ ಅನ್ನು ಕೊಡ್ತೇನೆ. ಟೋಟಲ್ ಎಷ್ಟಾಯ್ತು ನಮಗೆ 0.1 ಪ್ಲಸ್ 0.4 ವೋಲ್ಟೇಜ್ ಆಗುತ್ತೆ. ಅಂದ್ರೆ ಥಿಕ್ನೆಸ್ ಏನಾಗುತ್ತೆ ದಪ್ಪ ಆಗ್ತಾ ಹೋಗುತ್ತಲ್ವಾ, ಇಲ್ಲಿ ವಿಡ್ತ್ ಏನಾಗುತ್ತೆ ಇಲ್ಲಿ ಆಡ್ ಆಗೋದ್ರಿಂದ ಇಟ್ ಈಸ್ ಇನ್ಕ್ರೀಸಸ್, ವಿಡ್ತ್ ಈಸ್ ಗೋಸ್ ಆನ್ ಇನ್ಕ್ರೀಸಸ್. ಈ ತರ ವಿಡ್ತ್ ಆಯ್ತು ಅಂದ್ರೆ ಅಲ್ಲಿ ಯಾವುದೇ ಚಾರ್ಜ್ ಕ್ಯಾರಿಯರ್ಸ್ ಇರಲ್ಲ, ಹೆನ್ಸ್ ದ ನೋ ಕರೆಂಟ್ ಈಸ್ ಫ್ಲೋಸ್. ಹಾಗಾಗಿ ಈ ಮೊಬೈಲ್ ಚಾರ್ಜ್ ಕ್ಯಾರಿಯರ್ಸ್ ಯಾವ ಇಲ್ಲ ಅಂತ ತಕ್ಷಣ ವಿಡ್ತ್ ಜಾಸ್ತಿ ಆದ್ಮೇಲೆ ವಿ ಆರ್ ನಾಟ್ ಗೆಟಿಂಗ್ ಎನಿ ಕರೆಂಟ್ ಬರಲ್ಲ. ಸಪೋಸ್ ಇಲ್ಲಿ ನಮಗೆ ಕರೆಂಟ್ ಸಿಗುತ್ತೆ, ಬಟ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ that we are getting from the reverse biasing, that is micro amps ಸಿಗುತ್ತೆ. ಮೈಕ್ರೋ ಅಂದ್ರೆ ಗೊತ್ತಿದೆ, 10 to the power of -6 ಮೀಟರ್. ಅದು ಎಲ್ಲಿ ಅಂದ್ರೆ ಈ ಪಿ ಟೈಪ್ ಅಲ್ಲಿ ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಎಲೆಕ್ಟ್ರಾನ್ಸ್ ಆರ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಎನ್ ಟೈಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಹೋಲ್ಸ್ ಆರ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಓಕೆ, ನಮ್ಗೆ ಇಲ್ಲಿ ಕರೆಂಟ್ ಎಲ್ಲಿ ಸ್ಮಾಲ್ ಕರೆಂಟ್ ಬರುತ್ತೆ ಯಾವ್ದ್ರಿಂದ ಅಂದ್ರೆ ಇದರಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಎಲೆಕ್ಟ್ರಾನ್ಸ್, ಇದರಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾವುದು ಇದರಲ್ಲಿ ಮೆಜಾರಿಟಿ ಯಾವುದು ಹೋಲ್ಸ್, ಬಟ್ ಮೈನಾರಿಟಿ ಎಲೆಕ್ಟ್ರಾನ್ಸ್. ಎನ್ ಟೈಪ್ ಅಲ್ಲಿ ಮೈನಾರಿಟಿ ಯಾವಂದ್ರೆ ಹೋಲ್ಸ್. ಓಕೆ, ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಪಿ ಸೈಡ್. ಇಲ್ಲಿ ಯಾವ್ದು ಮೈನಾರಿಟಿ ಅಂದ್ರೆ ಹೋಲ್ಸ್ ಫ್ರಮ್ ದ ಎನ್ ಸೈಡ್. ದೀಸ್ ಆರ್ ಡಿಫ್ಯೂಸ್ಡ್. ಅವೇನ್ ಮಾಡುತ್ತೆ ಇವು ಸ್ಮಾಲ್ ಅಮೌಂಟ್ ಅಲ್ಲಿ ಡಿಫ್ಯೂಸ್ ಆಗುತ್ತೆ ಒಂದಕ್ಕೊಂದು. ಓಕೆ, ಅದರಿಂದ ನಮ್ಗೆ ವೆರಿ ಸ್ಮಾಲ್ ಕರೆಂಟ್ ಸಿಗ್ತಾ ಇದೆ. ಓಕೆ, ಇಲ್ಲಿ ನೋಡಿ ಒಂದು ಗ್ರಾಫ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಬಿ ಮತ್ತೆ ಎ ಅಂತ. ಏನ್ ಕೊಡುತ್ತೆ ಅಂದ್ರೆ ವಿತೌಟ್ ಬ್ಯಾಟ್ರಿ, ನಾವು ಬ್ಯಾಟ್ರಿನ ಅಪ್ಲೈ ಮಾಡಿಲ್ಲ. ಓಕೆ, ಬ್ಯಾಟ್ರಿನ ಅಪ್ಲೈ ಮಾಡಿಲ್ಲ ಅಂದ್ರೆ ಏನರ್ಥ, ಅದ್ರದ್ದು ವಿಡ್ತ್ ಕಡಿಮೆ ಇದೆ ಅಂತ. ಸಪೋಸ್ ನಾನು ಅಪ್ಲೈ ಮಾಡಿದೆ ಅಂದ್ರೆ ವಿಡ್ತ್ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ನಾನು ಅಪ್ಲೈ ಮಾಡಿಲ್ಲ 0.3ನೇ ಇದೆ, ಹಾಗಾಗಿ ವಿಡ್ತ್ ಏನಿದೆ ಅಷ್ಟೇ ಇದೆ. ಸಪೋಸ್ ನಾನು ಆಡ್ ಮಾಡಿದೆ ಅಂದ್ರೆ ವೋಲ್ಟೇಜ್ ಅನ್ನ, ವಿಡ್ತ್ ಏನಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ವಿಡ್ತ್ ಜಾಸ್ತಿ ಆಯ್ತಂದ್ರೆ ನಮಗೆ ಕರೆಂಟ್ ಈಸಿಯಾಗಿ ಫ್ಲೋ ಆಗಲ್ಲ. ಅದನ್ನೇ ಅವರು ಇಂಡಿಕೇಟ್ ಮಾಡ್ತಿದ್ದಾರೆ ಎ. ಹಾಗಾಗಿ ವಿಡ್ತ್ ಕಡಿಮೆ ಇದೆ ಎಗೆ, V0. ಅದೇ ಬಿ ನೋಡಿ ವಿತ್ ಬ್ಯಾಟ್ರಿ ಅಪ್ಲೈ ಮಾಡ್ದಂಗೆಲ್ಲ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಫೆಕ್ಟಿವ್ ಪೊಟೆನ್ಷಿಯಲ್ ಜಾಸ್ತಿ ಐತೆ ಅಂದ್ರೆ ವಿಡ್ತ್ ಜಾಸ್ತಿ ಆಗುತ್ತೆ. ನೋಡಿ ಅದಕ್ಕೆ ಇದನ್ನ ಮೇಲ್ ಹಾಕಿದ್ದಾರೆ, ವಿಡ್ತ್ ಜಾಸ್ತಿ ಆಗುತ್ತೆ.
ಯಾವಾಗ ನಾವು ವೋಲ್ಟೇಜ್ ಅನ್ನು ಅಪ್ಲೈ ಮಾಡಿ ನೋಡಿ ಸೇಮ್ ಆಸ್ ಇಟ್ ಈಸ್ ಫಾರ್ವರ್ಡ್ ಹೆಂಗೋ ಅದ್ರ ಆಪೋಸಿಟ್ ರಿವರ್ಸ್ ಬಯಾಸಿಂಗ್ ಅಂತ ಹೇಳ್ಬೋದು. ಇಲ್ಲಿ ಸಮ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ದಟ್ ಈಸ್ ಅಟ್ ಎ ವೆರಿ ಲಾರ್ಜ್ ರಿವರ್ಸ್ ವೋಲ್ಟೇಜ್ ರಿವರ್ಸ್ breakdown occurs and hence the large current flows through the device. This voltage is about 400 for germanium. ಅದೇ ಹೇಳಿದಲ್ಲ ಡ್ಯೂ ಟು ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ನಮಗೆ ಅಲ್ಲಿ ಸ್ವಲ್ಪ ಕರೆಂಟ್ ಬರ್ಬೋದು. ನೆಕ್ಸ್ಟ್ ರೆಕ್ಟಿಫೈರ್ಸ್ ಅಂತ ನೀವು ನೋಡಿದ್ದೀರಾ. Rectification or rectifiers means a rectifier is a circuit that converts an AC signal into DC signal. ಅಲ್ಲಿ ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಇದ್ದಿದ್ದು ಡೈರೆಕ್ಟ್ ಕರೆಂಟ್ ಬರ್ತಾ ಹೋಗುತ್ತೆ. ಆಲ್ಟರ್ನೇಟಿಂಗ್ ಅಂದ್ರೆ ಗೊತ್ತಾಗುತ್ತಲ್ವಾ, ಈ ತರ ನೋಡಿ ಒಂದು ಪಾಸಿಟಿವ್ ಹಾಫ್ ಸೈಕಲ್ ನೆಗೆಟಿವ್ ಅಂದ್ರೆ ಆಲ್ಟರ್ನೇಟ್ ಆಗಿ ಬರ್ತಾ ಇರುತ್ತೆ. ದಿಸ್ ಇಸ್ AC. ಇದನ್ನ ನಾವು ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡ್ಬೇಕು. ಈ ತರ ಹಿಂಗೆ ಡೈರೆಕ್ಟ್ ಕರೆಂಟ್ ಆಗಿ ಇದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಒಂದು ಡಿವೈಸ್ ಅನ್ನು ಯೂಸ್ ಮಾಡ್ತೀವಿ ದಟ್ ಈಸ್ ರೆಕ್ಟಿಫೈರ್. ಇದರಲ್ಲಿ ಟೂ ಟೈಪ್ಸ್ ಅಗೇನ್. ಫಸ್ಟ್ ಒನ್ ಈಸ್ ಹಾಫ್ ವೇವ್ ರೆಕ್ಟಿಫೈರ್. ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ಏನಾಗುತ್ತೆ, ಓನ್ಲಿ ಇಟ್ ರೆಕ್ಟಿಫೈಸ್ ದ ಹಾಫ್ ಮೀನ್ಸ್ ಸಪೋಸ್ ಈಗ ಇನ್ಪುಟ್ ಎಷ್ಟಿದೆ ಹಿಂಗಿದೆ ಅಂತ ಅನ್ಕೋ. ದಿಸ್ ಇಸ್ ವೋಲ್ಟೇಜ್, ಇನ್ಪುಟ್ ವೋಲ್ಟೇಜ್. ಇದು ಔಟ್ಪುಟ್ ವೋಲ್ಟೇಜ್ ಅಂತ ಅನ್ಕೋ. ಡ್ಯೂರಿಂಗ್ ಹಾಫ್ ಪಾಸಿಟಿವ್ ಸೈಕಲ್ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್, ಇದು ಪಾಸಿಟಿವ್ ಹಾಫ್ ಸೈಕಲ್, ನೆಗೆಟಿವ್ ಹಾಫ್ ಸೈಕಲ್. ಇದೇನಿದು ಟ್ರಾನ್ಸ್ಫಾರ್ಮರ್ ಅಂತ ಅದೇನ್ ಮಾಡುತ್ತೆ, ಇಲ್ಲಿರೋ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಇಲ್ಲಿ ಇಂಡ್ಯೂಸ್ ಮಾಡುತ್ತೆ. ಇದು ನೆಕ್ಸ್ಟ್ ನೀವು ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಓದ್ತೀರಾ. ಇಲ್ಲಿ ಅಪ್ಲೈ ಮಾಡಿರೋ ಆಲ್ಟರ್ನೇಟಿಂಗ್ ಕರೆಂಟ್ ಇಲ್ಲಿಗೆ ಬರುತ್ತೆ. ಡ್ಯೂರಿಂಗ್ ದ ಪಾಸಿಟಿವ್ ಹಾಫ್ ಸೈಕಲ್ ಎ ಇಸ್ ಪಾಸಿಟಿವ್, ಬಿ ಇಸ್ ನೆಗೆಟಿವ್. ಅಲ್ಲಿ ನಾವು ಎನ ಪಾಸಿಟಿವ್ ಇಡ್ತೀವಿ, ಬಿ ಅನ್ನ ನೆಗೆಟಿವ್. Hence the diode is forward because forward bias ಅಲ್ಲಿ ಹೇಳಿದ್ಯಲ್ವಾ, P type is connected to positive, N type is connected to negative. ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ಏನಾಗುತ್ತೆ, ನಮಗೆ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಅಲ್ಲಿ ನಮಗೆ ಕರೆಂಟ್ ಫ್ಲೋ ಆಗುತ್ತೆ. ಹಾಗಾಗಿ ಇನ್ಪುಟ್ ನಮ್ಗೆ ಯಾವ ತರ ಕೊಟ್ಟಿರ್ತೀವಲ್ಲ ಅದೇ ಔಟ್ಪುಟ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ ಹಾಫ್ ಸೈಕಲ್. ಬಟ್ ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಎ ಏನಾಗುತ್ತೆ ನೆಗೆಟಿವ್ ಆಗುತ್ತೆ, ಬಿ ಪಾಸಿಟಿವ್ ಆಗುತ್ತೆ. ಅವಾಗ ಡಯೋಡ್ ಏನಾಗುತ್ತೆ ರಿವರ್ಸ್ ಬಯಾಸಿಂಗ್ ಆಗುತ್ತೆ. ರಿವರ್ಸ್ ಬಯಾಸ್ ಆಯ್ತು ಅಂದ್ರೆ ನಮಗೆ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ. ಹೆನ್ಸ್ ಇಲ್ಲಿ ನೆಗೆಟಿವ್ ಹಾಫ್ ಸೈಕಲ್ ಏನಾಗುತ್ತೆ, ಇದು ಕಟ್ ಆಗ್ಬಿಡುತ್ತೆ, ನಮ್ಗೆ ಯಾವುದೇ ಇಲ್ಲಿ ಕರೆಂಟ್ ಬರಲ್ಲ. ನೆಕ್ಸ್ಟ್ ಅದೇ ತರ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಪಾಸಿಟಿವ್ ಇದ್ದಾಗ ಕರೆಂಟ್ ಬರ್ತಾ ಹೋಗುತ್ತೆ, ನೆಗೆಟಿವ್ ಇದ್ದಾಗ ಅದು ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಈ ತರ ಎಲಿಮಿನೇಷನ್ ಅನ್ನು ನಾವೇನಿದೀವಿ ರೆಕ್ಟಿಫಿಕೇಶನ್ ಅಂತ ಹೇಳ್ತೀವಿ. ಇಲ್ಲಿ ಓನ್ಲಿ ಹಾಫ್ ವೇವ್ ಇಸ್ ರೆಕ್ಟಿಫೈಡ್. ಅದನ್ನೇ ನೋಡಿ ಇಲ್ಲಿ ವೇವ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಪಾಸಿಟಿವ್ ಹಾಫ್ ಸೈಕಲ್, ಇದು ಪಾಸಿಟಿವ್ ಹಾಫ್ ಸೈಕಲ್ ಅಲ್ಲಿ ನಮ್ಗೆ ಎ ಪಾಸಿಟಿವ್ ಆಗುತ್ತೆ, ಹೆನ್ಸ್ ದ ಡಯೋಡ್ ಇಸ್ ಫಾರ್ವರ್ಡ್, ನಮಗೆ ಅಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಹಾಫ್ ಸೈಕಲ್ ಬರುತ್ತೆ. ಡ್ಯೂರಿಂಗ್ ನೆಗೆಟಿವ್ ಸೈಕಲ್ ಅಲ್ಲಿ ಏನಾಗುತ್ತೆ, ಎ ನೆಗೆಟಿವ್ ಆಗುತ್ತೆ, ಬಿ ಪಾಸಿಟಿವ್ ಆಗುತ್ತೆ. ಹಾಗಾಗಿ ಅಲ್ಲಿ ರಿವರ್ಸ್ ಬಯಾಸಿಂಗ್ ಅಲ್ಲಿ ಏನು ನಮ್ಗೆ ಸಿಗಲ್ಲ. ರಿವರ್ಸ್ ಬಯಾಸಿಂಗ್ ಅಲ್ಲಿ ಯಾವುದೇ ವೋಲ್ಟೇಜ್ ಸಿಗಲ್ಲ. ಇದೇನಾಗುತ್ತೆ, ಇದು ಎಲಿಮಿನೇಟ್ ಆಗುತ್ತೆ, ರೆಕ್ಟಿಫಿಕೇಶನ್ ಆಗಿ ನಮ್ಗೆ ಅಲ್ಲಿ ಕಟ್ ಆಗಿ ಏನು ಬರಲ್ಲ. ಅದೇ ತರ ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಫೈನಲಿ ನೋಡಿ ದ ಎಫ್ ಇನ್ಪುಟ್ ಮೀನ್ಸ್ ಫಿಲ್ಟರ್ ಈಸ್ ರಿಕ್ವೈರ್ಡ್ ಟು ರಿಮೂವ್ ದ ರಿಪಲ್ಸ್ ಅಂತ ಹೇಳಿದ್ದಾರೆ. ಫ್ರೀಕ್ವೆನ್ಸಿ ಔಟ್ಪುಟ್ ಎಷ್ಟು ಸಿಗ್ತಾ ಇದೆ ಅಂದ್ರೆ, ಫ್ರೀಕ್ವೆನ್ಸಿ ಔಟ್ಪುಟ್ ಎಷ್ಟು ಸಿಗ್ತಾ ಇದೆ ಅಂದ್ರೆ ಫ್ರೀಕ್ವೆನ್ಸಿ ಇನ್ಪುಟ್ ಎಷ್ಟು ಕೊಡ್ತಾ ಇದೀವೋ ಅಂದ್ರೆ ಹಾಫ್ ವೇವ್ ಸಿಗ್ತಿರೋದ್ರಿಂದ ಎಫ್ ಔಟ್ಪುಟ್ ಇಸ್ ಈಕ್ವಲ್ ಟು ಎಫ್ ಇನ್ಪುಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಫುಲ್ ವೇವ್ ರೆಕ್ಟಿಫಿಕೇಶನ್. ಫುಲ್ ವೇವ್ ರೆಕ್ಟಿಫೈರ್ ಅಲ್ಲಿ ಏನಾಗುತ್ತೆ, ಪಾಸಿಟಿವ್ ಹಾಫ್ ಸೈಕಲ್ ನಮಗೆ ಇಲ್ಲಿ ಸಿಗುತ್ತೆ, ನೆಕ್ಸ್ಟ್ ನೆಗೆಟಿವ್ ಹಾಫ್ ಸೈಕಲ್ ಕೂಡ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಎರಡು ಡಯೋಡ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ದಟ್ ಈಸ್ ಒಂದು ಡಯೋಡ್ D1, ಡಯೋಡ್ D2. ಡ್ಯೂರಿಂಗ್ ಪಾಸಿಟಿವ್ ಹಾಫ್ ಸೈಕಲ್ ಇನ್ಪುಟ್ ನಾನು ಪಾಸಿಟಿವ್ ಹಾಫ್ ಸೈಕಲ್ ಕೊಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ಡಯೋಡ್ D1 ಇಸ್ ಎ, ಇದೇನ ಡಯೋಡ್ D1 ಇಸ್ ಪಾಸಿಟಿವ್, ಡಯೋಡ್ D2 ಇಸ್ ನೆಗೆಟಿವ್. ಈ ಪಾಸಿಟಿವ್ ಆಯ್ತು ಅಂದ್ರೆ ನಮ್ಗೆ ಏನ್ ಸಿಗುತ್ತೆ, ಫಾರ್ವರ್ಡ್ ಬಯಾಸಿಂಗ್ ಅಂತ ಸಿಗುತ್ತೆ. ಫಾರ್ವರ್ಡ್ ಬಯಾಸಿಂಗ್ ಅಂತ ಸಿಕ್ತು ಅಂದ್ರೆ ನಮ್ಗೆ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಹೆನ್ಸ್ ಔಟ್ಪುಟ್ ಏನ್ ಸಿಗ್ತಿದೆ ಈ ತರ ಔಟ್ಪುಟ್. ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ ಏನಾಗುತ್ತೆ ಅಂತ ನೋಡಿ. ಡ್ಯೂರಿಂಗ್ ನೆಗೆಟಿವ್ ಹಾಫ್ ಸೈಕಲ್ ಅಲ್ಲಿ D2 ಪಾಸಿಟಿವ್ ಆಗುತ್ತೆ, D1 ನೆಗೆಟಿವ್ ಆಗುತ್ತೆ. ಅವಾಗ D1 ರಿವರ್ಸ್ ಆಗುತ್ತೆ, D2 ಫಾರ್ವರ್ಡ್ ಆಗುತ್ತೆ. ಅವಾಗ ಕರೆಂಟ್ ಎಲ್ಲಿ ಫ್ಲೋ ಆಗುತ್ತೆ, ಈಗ D2 ಮೂಲಕ ಕರೆಂಟ್ ಫ್ಲೋ ಆಗುತ್ತೆ. D2 ಫ್ಲೋ ಆದ ತಕ್ಷಣ ನಮ್ಗೆ ಈ ಹಾಫ್ ಸೈಕಲ್ ಕೂಡ ಇಲ್ಲಿ ನಮ್ಗೆ ಡೈರೆಕ್ಟ್ ಕರೆಂಟ್ ಆಗಿ ಸಿಗ್ತದೆ. ಈ ತರ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಆಲ್ಟರ್ನೇಟಿಂಗ್ ಇರೋದು ನಮ್ಗೆ ಡೈರೆಕ್ಟ್ ಆಗಿ ಕರೆಂಟ್ ಸಿಗ್ತಾ ಇದೆ. ಔಟ್ಪುಟ್ ನೋಡಿ ಎಫ್ ಔಟ್ಪುಟ್ ಇಸ್ ಈಕ್ವಲ್ ಟು 2 ಟೈಮ್ಸ್ ದ ಎಫ್ ಇನ್ಪುಟ್ ಅಲ್ವಾ, ಯಾಕಂದ್ರೆ ನಮ್ಗೆ ಔಟ್ಪುಟ್ ಸಿಗ್ತಿದೆ. ಇನ್ಪುಟ್ ಅಂದ್ರೆ ಎರಡು ಇನ್ಪುಟ್ ಕೊಟ್ಟಾಗ ಕೂಡ ನಮಗೆ ಔಟ್ಪುಟ್ ಟ್ವೈಸ್ ಅಂದ್ರೆ
ಫುಲ್ ವೇವ್ ರೆಕ್ಟಿಫೈಯರ್ ಒಂದು ಹಾಫ್ ಒಂದು ಇನ್ಪುಟ್, ಹಾಗಾಗಿ ಎರಡು ನಮಗೆ ವೇವ್ ಸಿಗ್ತಾ ಇರೋದ್ರಿಂದ ಎಫ್ ಔಟ್ಪುಟ್ ಇಸ್ ಈಕ್ವಲ್ ಟು 2 into ಎಫ್ ಇನ್ಪುಟ್. ಬಟ್ ಡ್ಯೂರಿಂಗ್ ದ ಕೇಸ್ ಆಫ್ ಹಾಫ್ ವೇವ್ ಎಫ್ ಔಟ್ಪುಟ್ ಇಸ್ ಈಕ್ವಲ್ ಟು ಎಫ್ ಇನ್ಪುಟ್. ಓಕೆ, ಇಲ್ಲಿ ಕ್ವಶನ್ಸ್ ಅನ್ನ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಏನಂದ್ರೆ, ದ ಡಿಪ್ಲೀಷನ್ ಲೇಯರ್ ಇನ್ ದ ಪಿ ಎನ್ ಜಂಕ್ಷನ್ ರೀಜನ್ ಇಸ್ ಕಾಸ್ಡ್ ಬೈ, ನಾನು ಆಲ್ರೆಡಿ ಹೇಳಿದ್ದೀನಿ, ದಿಸ್ ಇಸ್ ಪಿ ಟೈಪ್, ದಿಸ್ ಇಸ್ ಎನ್ ಟೈಪ್, there is a depletion region. This is p type, this is n type. Depletion region ಸಿಗ್ತಾ ಹೋಗುತ್ತೆ ನಮಗೆ. ಓಕೆ, ಇದು ಏನಕ್ಕೆ ಅಂತ ಅಲ್ಲಿ 4 ಆಪ್ಷನ್ ಇದೆ ನೋಡಿ. ಡ್ರಿಫ್ಟ್ ಆಫ್ ಹೋಲ್ಸ್, ಸೆಕೆಂಡ್ ಆಪ್ಷನ್ ಇಸ್ ಡಿಫ್ಯೂಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್, ಥರ್ಡ್ ಒನ್ ಮೈಗ್ರೇಷನ್ ಆಫ್ ಇಂಪ್ಯೂರಿಟಿ ಅಯಾನ್ಸ್, ಫೋರ್ತ್ ಒನ್ ಇಸ್ ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ನಮಗೆ ಆಲ್ರೆಡಿ ಗೊತ್ತಿದೆ, ಥಿಯರಿ ಹೇಳಿದೀವಿ, ಇಲ್ಲಿ ನಮಗೆ ಡಿಪ್ಲೀಷನ್ ಲೇಯರ್ ಫಾರ್ಮೇಶನ್ ಆಗುತ್ತೆ ಬಿಕಾಸ್ ಆಫ್ ಡಿಫ್ಯೂಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್. ಅದರಲ್ಲಿ ಡಿಫ್ಯೂಷನ್ ಅಂದ್ರೆ ಯಾವ್ದು? ಹೋಲ್ಸ್ ಮತ್ತೆ ಎಲೆಕ್ಟ್ರಾನ್ಸ್. ಹೋಲ್ಸ್ ಫ್ರಮ್ ಪಿ ಸೈಡ್, ಎಲೆಕ್ಟ್ರಾನ್ಸ್ ಫ್ರಮ್ ಎನ್ ಸೈಡ್, ಇವೆರಡು ಡಿಫ್ಯೂಸ್ ಆಗೋದ್ರಿಂದ ನಮಗೆ ಡಿಪ್ಲೀಷನ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಪಿ ಟೈಪ್ ಅಲ್ಲಿ ನೋಡಿ ಈ ತರ, ಇದನ್ನ ನಾವು ಹೋಲ್ ಅಂತ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಎನ್ ಟೈಪ್ ಅಲ್ಲಿ ಪಾಸಿಟಿವ್ ಎಲೆಕ್ಟ್ರಾನ್, ಬಿಕಾಸ್ ಅದು ಎಲೆಕ್ಟ್ರಾನ್ ನ ಡೊನೇಟ್ ಮಾಡೋದ್ರಿಂದ, ಇದು ಪೆಂಟಾವೆಲೆಂಟ್ ಇರುತ್ತೆ, ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಪಾಸಿಟಿವ್ ಸೈನ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಡುತ್ತೆ. ಇಲ್ಲಿ ಹೋಲ್ ನೋಡಿ, ಹೋಲು ಪಾಸಿಟಿವ್ ಸೈನ್, ಎಲೆಕ್ಟ್ರಾನ್ ನೆಗೆಟಿವ್, ದೇ ಆರ್ ನ್ಯೂಟ್ರಲೈಸ್ ಈಚ್ ಅದರ್, ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ವಿ ಆರ್ ಗೆಟಿಂಗ್ ಓನ್ಲಿ ದ ಫ್ರೀ ಅಯಾನ್ಸ್ ನಮಗೆ ಸಿಗ್ತಾ ಹೋಗೋದ್ರಿಂದ ವಿ ಆರ್ ಗೆಟಿಂಗ್ ದ ಡಿಪ್ಲೇಷನ್ ಲೇಯರ್ ನಮಗೆ ಫಾರ್ಮೇಶನ್ ಆಗುತ್ತೆ. ಆನ್ಸರ್ ಬಿ ಇಸ್ ದ ರೈಟ್ ಒನ್, ದಟ್ ಈಸ್ ಡಿಫ್ಯೂಷನ್ ಆಫ್ ಚಾರ್ಜ್ ಕ್ಯಾರಿಯರ್. ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ both electrons as well as holes ಅಂತ ಹೇಳ್ತೀವಿ. Next one is the reason of current flow in PN junction in forward bias is. Forward bias ಅಲ್ಲಿ ನೋಡಿದ್ದೀವಿ, ಯಾಕೆ ಕರೆಂಟ್ ಫ್ಲೋ ಆಗುತ್ತೆ ಅಂದ್ರೆ that is also due to same reason, that is P ಮತ್ತೆ N junction formation ಆಗುತ್ತೆ ಅಂತ ಹೇಳಿದೆ. This is the depletion region ಅಂತ ಹೇಳ್ತೀವಿ. ಇಲ್ಲಿ ನೆಗೆಟಿವ್ ಸೈನ್ಸ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಸೈನ್ಸ್. ಇಲ್ಲಿ ಕೂಡ ನೋಡಿ, ರೀಸನ್ ಆಫ್ ಕರೆಂಟ್ ಫ್ಲೋ, ಕರೆಂಟ್ ಯಾಕೆ ಫ್ಲೋ ಆಗುತ್ತೆ ಫಾರ್ವರ್ಡ್ ಅಲ್ಲಿ ಅಂದ್ರೆ ಅಲ್ಲಿ ಏನಾದ್ರು ಆಪ್ಷನ್ ಕೊಟ್ಟಿದ್ದಾರೆ, ಡ್ರಿಫ್ಟಿಂಗ್ ಆಫ್ ಚಾರ್ಜ್ ಕ್ಯಾರಿಯರ್ಸ್, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್, ಡಿಫ್ಯೂಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್, ಆಲ್ ಆಫ್ ದೀಸ್ ಅಂತ ಕೇಳಿ. ಫಸ್ಟ್ ಆಪ್ಷನ್ ನೋಡಿ, ಡ್ರಿಫ್ಟಿಂಗ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಚಾರ್ಜ್ ಕ್ಯಾರಿಯರ್ಸ್ ಒಂದ್ರಿಂದ ಒಂದಕ್ಕೆ ಡ್ರಿಫ್ಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ಡ್ರಿಫ್ಟ್ ಅಂದ್ರೆ ಏನು? ಮೂವ್ಮೆಂಟ್ ಅಂತ. ಸೆಕೆಂಡ್ ಆಪ್ಷನ್ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ. ಬಟ್ ಇಲ್ಲಿ ಫಾರ್ವರ್ಡ್ ಅಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಇಂದ ನಮ್ಗೆ ಕರೆಂಟ್ ಫ್ಲೋ ಆಗುತ್ತೆ, ದಟ್ ಈಸ್ ಆಲ್ಸೋ ರಾಂಗ್. ಥರ್ಡ್ ಒನ್ ನೋಡಿ, ಸ್ವಲ್ಪ ಡಿಫ್ಯೂಷನ್ ಆಫ್ ಚಾರ್ಜ್ ಕ್ಯಾರಿಯರ್ಸ್, ಇಲ್ಲಿ ನಮ್ಗೆ ಏನಾಗುತ್ತೆ, ಡ್ರಿಫ್ಟಿಂಗ್ ಆಗಲ್ಲ, ವಿ ಆರ್ ಗೆಟಿಂಗ್ ದ ಡಿಫ್ಯೂಷನ್. ಡಿಫ್ಯೂಷನ್ ಅಂದ್ರೆ ಎರಡು ಒಂದಕ್ಕೊಂದು ಫ್ಯೂಷನ್ ಆಗಿ ನಮ್ಗೆ ಕರೆಂಟ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಯಾವಾಗ ಅಪ್ಲೈಡ್ ವೋಲ್ಟೇಜ್ ಜಾಸ್ತಿ ಆದಂಗೆಲ್ಲ ನಮಗೆ ಕರೆಂಟ್ ಫ್ಲೋ ಆಗುತ್ತೆ, ಅಲ್ಲಿ ನಮ್ಗೆ ಡಿಫ್ಯೂಷನ್ ಸಿಗ್ತಾ ಹೋಗುತ್ತೆ. ಹೆನ್ಸ್ ದ ಆಪ್ಷನ್ ಸಿ ಇಸ್ ದ ರೈಟ್. Next, coming to third question, in a PN junction diode, PN junction diode ಅಂತ ಕೇಳಿ 4 ಆಪ್ಷನ್ ಹೇಳಿದ್ದಾರೆ. ಫಸ್ಟ್ ಆಪ್ಷನ್ ಏನು, ದ ಕರೆಂಟ್ ಇನ್ ದ ರಿವರ್ಸ್ ಬಯಾಸ್ಡ್ ಕಂಡೀಷನ್ ಇಸ್ ಜನರಲಿ ವೆರಿ ಸ್ಮಾಲ್. ಕರೆಕ್ಟ್ ಅಲ್ವಾ? ಕರೆಂಟ್ ಇನ್ ದ ಫಾರ್ವರ್ಡ್ ಈಸ್ ವೆರಿ ಹೈ, ದಟ್ ಈಸ್ ಮಿಲಿ ಆಂಪ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ರಿವರ್ಸ್ ಬಯಾಸಿಂಗ್ ಅಲ್ಲಿ ಮೈಕ್ರೋ ಆಂಪ್ಸ್ ಅಲ್ಲಿ ಮಾಡ್ತೀವಿ. ಯಾವ್ದು ಜಾಸ್ತಿ? ಫಾರ್ವರ್ಡ್ ಅಲ್ಲಿ ಜಾಸ್ತಿ, ರಿವರ್ಸ್ ಅಲ್ಲಿ ವೆರಿ ಸ್ಮಾಲ್ ಅಂತ ಹೇಳಿದ್ದಾರೆ. ಓಕೆ, ಅದು ಟ್ರೂ ಅಂತ ಅನ್ಕೊಳ್ಳಿ. ಆಪ್ಷನ್ ಬಿ ಅನ್ನು ನೋಡೋಣ. The current in the reverse biasing condition is small. Okay, first option ತರನೇ ಕೊಟ್ಟಿದ್ದಾರೆ, ಬಟ್ ಕಂಟಿನ್ಯೂ ಏನ್ ಕೊಟ್ಟಿದ್ದಾರೆ ನೋಡಿ, but the forward biased current is strongly dependent on the applied bias voltage. ಫಾರ್ವರ್ಡ್ ಬಯಾಸ್ ಅಲ್ಲಿ ಅದು ಸ್ಟ್ರಾಂಗ್ಲಿ ಡಿಪೆಂಡ್ ಅಂತ ಅಪ್ಲೈಡ್ ವೋಲ್ಟೇಜ್ ಜಾಸ್ತಿ ಮಾಡಿದಾಗೆಲ್ಲ ಕರೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ. ಬಟ್ ಇನ್ ದ ಕೇಸ್ ಆಫ್ ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ಒಂದು ಡಯಾಗ್ರಾಮ್ ಅಲ್ಲಿ ನೋಡಿದಿರಲ್ವಾ, ದಟ್ ನೀ ವೋಲ್ಟೇಜ್ ಅಂತ, ಕಟ್ ಇನ್ ವೋಲ್ಟೇಜ್, that is knee voltage or cut off voltage ಅಂತ. ಮೀನ್ಸ್ ಅಪ್ ಟು ಸ್ವಲ್ಪ ವೋಲ್ಟೇಜ್ ಅಂದ್ರೆ ಮೀನ್ಸ್ ಸಪೋಸ್ ಒಂದು 0.7 ವೋಲ್ಟ್ ಎಷ್ಟೋ ಅಂತ ಅನ್ಕೊಳ್ಳಿ, ಅಲ್ಲಿವರೆಗೂ ಕರೆಂಟ್ ಸ್ಮಾಲ್ ಆಗಿ ರೈಸ್ ಆಗ್ತದೆ. ಬಟ್ ಯಾವಾಗ ಅಲ್ಲಿ ಕಟ್ ಇನ್ ವೋಲ್ಟೇಜಸ್ ನೀ ವೋಲ್ಟೇಜ್ ಬಂತು ಅಂತ ತಕ್ಷಣ ಕರೆಂಟ್ ಏನಾಗುತ್ತೆ, ಸಡನ್ಲಿ ರೈಸ್ ಆಗ್ಬಿಡುತ್ತೆ. ಅಂದ್ರೆ ಈವನ್ ವೋಲ್ಟೇಜ್ ಕಡಿಮೆ ಇದ್ರೂ ಕೂಡ ಅಲ್ಲಿ ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಇದನ್ನ ಸ್ಟ್ರಾಂಗ್ಲಿ ಡಿಪೆಂಡೆಂಟ್ ಅಂತ ಹೇಳಕ್ ಆಗಲ್ಲ. ಅಪ್ ಟು ಒಂದು ಲಿಮಿಟ್ ವರೆಗೂ ಮಾತ್ರ ಅದು, ಅಂದ್ರೆ ಒಂದು ನೀ ವೋಲ್ಟೇಜ್ ವರೆಗೂ ಮಾತ್ರ ಅದು ಡಿಪೆಂಡ್ ಇರುತ್ತೆ. ನೀ ವೋಲ್ಟೇಜ್ ಆದ ತಕ್ಷಣ ನಾವು ವೋಲ್ಟೇಜ್ ಕಡಿಮೆ ಕೊಟ್ಟರು ಕೂಡ ಕರೆಂಟ್ ಏನಾಗ್ತಾ ಇರುತ್ತೆ, ಜಾಸ್ತಿ ರೈಸ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಇದನ್ನ
ರಾಂಗ್ ಅಂತ ಹೇಳ್ಬೋದು. ರಾಂಗ್ ಅಂದ್ರೆ ಫುಲ್ ರಾಂಗ್ ಅಂತ ಅಲ್ಲ, ಬಟ್ ಸ್ಟ್ರಾಂಗ್ಲಿ ಅನ್ನೋದನ್ನ ನಾವು ಅಪೋಸ್ ಮಾಡ್ಬೋದು. ಥರ್ಡ್ ಆಪ್ಷನ್ ನೋಡಿ, ದ ರಿವರ್ಸ್ ಬಯಾಸ್ಡ್ ಕರೆಂಟ್ ಈಸ್ ಸ್ಟ್ರಾಂಗ್ಲಿ ಡಿಪೆಂಡೆಂಟ್ ಆನ್ ದ ಅಪ್ಲೈಡ್ ಬಯಾಸ್ ವೋಲ್ಟೇಜ್. ಇದು ಕೂಡ ಅದೇ ಸೇಮ್ ರೀಸನ್, ಸ್ಟ್ರಾಂಗ್ಲಿ ಡಿಪೆಂಡೆಂಟ್ ಏನಿಲ್ಲ. ಓಕೆ, ಅಪ್ ಟು ನ್ಯೂ ವೋಲ್ಟೇಜ್ ವರೆಗೂ ಮಾತ್ರ ಅದು ಡಿಪೆಂಡೆಂಟ್ ಇರುತ್ತೆ. ಫೋರ್ತ್ ಆಪ್ಷನ್ ನೋಡಿ, ದ ಫಾರ್ವರ್ಡ್ ಬಯಾಸ್ಡ್ ಕರೆಂಟ್ ಈಸ್ ವೆರಿ ಸ್ಮಾಲ್ ಇನ್ ಕಂಪ್ಯಾರಿಸನ್ ವಿತ್ ರಿವರ್ಸ್ ಬಯಾಸ್ ಕರೆಂಟ್. ದಿಸ್ ಇಸ್ ರಾಂಗ್ ಅಲ್ವಾ. ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ನಮಗೆ ಕರೆಂಟ್ ಜಾಸ್ತಿ ಇರುತ್ತೆ, ರಿವರ್ಸ್ ಅಲ್ಲಿ ಕರೆಂಟ್ ಕಡಿಮೆ. ಹಾಗಾಗಿ 4 ಆಪ್ಷನ್ ಕಂಪೇರ್ ಮಾಡಿದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ದಟ್ ಈಸ್ ದ ಕರೆಂಟ್ ಇನ್ ದ ರಿವರ್ಸ್ ಬಯಾಸ್ಡ್ ಕಂಡೀಷನ್ ಈಸ್ ಜನರಲಿ ವೆರಿ ಸ್ಮಾಲ್ ಅಂತ ಹೇಳ್ಬೋದು. ನೋಡಿ, ನಾವು ಈ ತರ ಕ್ವಶನ್ಸ್ ನೋಡುವಾಗ 4 ಆಪ್ಷನ್ ಬಗ್ಗೆನೂ ಓದ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ದ ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಯೂಸ್ಡ್ ಆಸ್ ಎ. ಹಾಗಾದ್ರೆ ಪಿ ಎನ್ ಜಂಕ್ಷನ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ. ಫಸ್ಟ್ ಒನ್ ಆಂಪ್ಲಿಫೈಯರ್ ಅಂತ ಕೇಳಿದ್ರು. ಆಂಪ್ಲಿಫೈಯರ್ ಅಂದ್ರೆ ಏನು? ವೀಕ್ ಸಿಗ್ನಲ್ ಅನ್ನ ಅದು ಸ್ಟ್ರೆಂತ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಡಯೋಡ್ ಆ ಕೆಲಸ ಮಾಡಲ್ಲ, ಹೆನ್ಸ್ ಆಪ್ಷನ್ ಈಸ್ ರಾಂಗ್. ಆಪ್ಷನ್ ಬಿ, ರೆಕ್ಟಿಫೈಯರ್ ಮೀನ್ಸ್ ವಿಚ್ ಕನ್ವರ್ಟ್ಸ್ ದ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್. ರೆಕ್ಟಿಫೈಯರ್ ಅಲ್ಲಿ ನೋಡಿದಿರಲ್ವಾ, ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಡೈರೆಕ್ಟ್ ಕರೆಂಟ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾವೇನ್ ಮಾಡ್ತಿದ್ವಿ, ಈ ತರ ಡಯೋಡ್ ಅನ್ನ ಕನೆಕ್ಟ್ ಮಾಡ್ತಾ ಇದ್ವಿ. ಓಕೆ, ಇದು ಎ, ದಿಸ್ ಇಸ್ ಡಿ. ಲಾಸ್ಟ್ ಟೈಮ್ ಅದು ಡಯಾಗ್ರಾಮ್ ನೋಡಿದ್ರಲ್ವಾ. ಓಕೆ, ಇಲ್ಲಿ ಡಯೋಡ್ ಅನ್ನ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಕನ್ವರ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್, ಹೆನ್ಸ್ ದ ಆಪ್ಷನ್ ಬಿ ಇಸ್ ಕರೆಕ್ಟ್ ಒನ್. ಥರ್ಡ್ ಆಪ್ಷನ್ ಕೂಡ ನೋಡೋಣ, ಆಸಿಲೇಟರ್ ಅಂದ್ರೆ ಆಸಿಲೇಷನ್ಸ್ ಆಗ್ತಾ ಇರುತ್ತೆ, ಬಟ್ ದಿಸ್ ಇಸ್ ರಾಂಗ್. ಪಿ ಎನ್ ಜಂಕ್ಷನ್ ಆತರ ಆಸಿಲೇಷನ್ ಬರಲ್ಲ. ಮಾಡ್ಯುಲೇಷನ್ ಅಂದ್ರೆ ಅದು ಕೂಡ ಸಿಗ್ನಲ್ ಅನ್ನ ಮಾಡಿಫೈ ಮಾಡುತ್ತೆ, ಬಟ್ ಇದು ಎಲ್ಲ ಡಯೋಡ್ ಕೆಲಸ ಅಲ್ಲ. ಬಟ್ ಡಯೋಡ್ ಮೇನ್ ಯೂಸ್ ಏನಂದ್ರೆ ಇಟ್ ಆಕ್ಟ್ಸ್ ಆಸ್ ಎ ರೆಕ್ಟಿಫೈಯರ್ ಆಗೋದು ಆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ರಿವರ್ಸ್ ಬಯಾಸ್ ಅಪ್ಲೈಡ್ ಟು ಎ ಜಂಕ್ಷನ್ ಡಯೋಡ್. ಓಕೆ, ನಾವೇನ್ ಮಾಡ್ತಿದ್ವಿ ಈಗ, ರಿವರ್ಸ್ ಬಯಾಸ್ ಅನ್ನ ಅಪ್ಲೈ ಮಾಡ್ತಿದ್ವಿ. ರಿವರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಆಪ್ಷನ್ ಎ ನೋಡಿ, ಲೋಯರ್ಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್. ಅದು ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ. ಆಪ್ಷನ್ ಬಿ ನೋಡಿ, ರೈಸಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್. ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನೋದು ಇನ್ಕ್ರೀಸ್ ಮಾಡುತ್ತೆ, ಅಂದ್ರೆ ವಿಡ್ತ್ ಅನ್ನ ಪೊಟೆನ್ಷಿಯಲ್ ಬ್ಯಾರಿಯರ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳಿ. ಥರ್ಡ್ ಒನ್, ಇನ್ಕ್ರೀಸಸ್ ದ ಮೆಜಾರಿಟಿ ಕ್ಯಾರಿಯರ್ ಕರೆಂಟ್. ಅಂದ್ರೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಕರೆಂಟ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಯಾವ್ದ್ರಿಂದ? ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂದ್ರೆ ಅಲ್ಲಿ ರಿವರ್ಸ್ ಅಲ್ಲಿ ಅದು ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಡಿ, ಇನ್ಕ್ರೀಸಸ್ ದ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಆಪ್ಷನ್ ನೋಡುವಾಗ ನಮಗೆ ಗೊತ್ತಿದೆ ಏನಂದ್ರೆ, ಎಫೆಕ್ಟಿವ್ ಬ್ಯಾರಿಯರ್ ಪೊಟೆನ್ಷಿಯಲ್ ಇನ್ ಕೇಸ್ ಆಫ್ ಫಾರ್ವರ್ಡ್ ಬಯಾಸಿಂಗ್ ಈಸ್ V0 ಮೈನಸ್ V ಅಂತ ಬಂತು. ಅಂದ್ರೆ ವೇಟ್ ಎ ಮಿನಿಟ್. ಓಕೆ, ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ನಮಗೆ ವಿಡ್ತ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ, ಬಿಕಾಸ್ ಅಲ್ಲಿ ಮೈನಸ್ ಇದೆ ನೋಡಿ, ಕಡಿಮೆ ಆಗುತ್ತೆ. ರಿವರ್ಸ್ ಬಯಾಸಿಂಗ್ ಅಲ್ಲಿ ವಿಡ್ತ್ ಏನಾಗುತ್ತೆ ನೋಡಿ, ಅದ ಎಫೆಕ್ಟಿವ್ ಪೊಟೆನ್ಷಿಯಲ್ ಬ್ಯಾರಿಯರ್ ಇಸ್ ಆಡ್ ಆಗ್ತಾ ಹೋಗುತ್ತೆ. ಆಡ್ ಆಗೋದ್ರಿಂದ ನಮಗೆ ವಿಡ್ತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹೇಳಿದ್ವಲ್ಲಿ 0.4 ಪ್ಲಸ್ 0.2 ಅನ್ಕೊಂಡ್ರೆ 0.6 ಆಗುತ್ತೆ. 0.6 ಅಂದ್ರೆ ವಿಡ್ತ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ವರ್ಡ್ ಅಲ್ಲಿ 0.4 ಮೈನಸ್ 0.2 ಮಾಡಿದ್ರೆ 0.2 ವಿಡ್ತ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ಇಲ್ಲಿ ಆಪ್ಷನ್ ಬಿ ನೋಡಿದಾಗ ನಮಗೆ ಏನಿಸುತ್ತೆ, ರೈಸಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್. ಪೊಟೆನ್ಷಿಯಲ್ ಬ್ಯಾರಿಯರ್ ಅದು ಇನ್ಕ್ರೀಸ್ ಮಾಡುತ್ತೆ ಅಂತ. ದಟ್ ಈಸ್ ದ ಆಪ್ಷನ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್, if a full wave rectifier circuit is operating from 50 hertz. ಫುಲ್ ವೇವ್ ರೆಕ್ಟಿಫೈಯರ್ ಅಲ್ಲಿ ನಮಗೆ ಅಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಬರ್ತಿದೆ ಅಂದ್ರೆ 50 ಹರ್ಟ್ಸ್ ಇದೆ. ದ ಫಂಡಮೆಂಟಲ್ ಫ್ರೀಕ್ವೆನ್ಸಿ ಇನ್ ದ ರಿಪಲ್ ವಿಲ್ ಬಿ, ನಾವು ಸಿನಾಪ್ಸಿಸ್ ಅಲ್ಲಿ ನೋಡಿದ್ವಿ, ಹಾಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಫ್ರೀಕ್ವೆನ್ಸಿ ಆಫ್ ಔಟ್ಪುಟ್ ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಇನ್ಪುಟ್, ಬಿಕಾಸ್ ಅಲ್ಲಿ ಹಾಫ್ ವೇವ್ ಅಷ್ಟೇ ರೆಕ್ಟಿಫಿಕೇಶನ್ ಆಗುತ್ತೆ, ಎಲಿಮಿನೇಟ್. ಬಟ್ ಇನ್ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್, the output frequency is equal to 2 times f input ಅಂತ ಹೇಳಿ, ಬಿಕಾಸ್ ಅಲ್ಲಿ ಫುಲ್ ವೇವ್ ಆಗೋದ್ರಿಂದ 2 times ಅಂತ ತಗೋತೀವಿ. ಓಕೆ, ಇನ್ ಕೇಸ್ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಕೇಳಿರೋದ್ರಿಂದ ಫ್ರೀಕ್ವೆನ್ಸಿ ಔಟ್ಪುಟ್ ಇಸ್ ಈಕ್ವಲ್ ಟು 2 times ಫ್ರೀಕ್ವೆನ್ಸಿ ಇನ್ಪುಟ್. ಆಗ ಇನ್ಪುಟ್ ಫ್ರೀಕ್ವೆನ್ಸಿ ಎಷ್ಟಿದೆ, 50 ಹರ್ಟ್ಸ್. 2 into 50, that is 100 hertz. Option C is the correct. Next, in the middle of the depletion layer of a reverse biasing PN junction, the option A, potential is 0,
Option B, electric field is 0. Option C, potential is maximum. Option D, electric field is maximum. Reverse biasing ಅಲ್ಲಿ width ಏನಾಗ್ತಾ ಹೋಗುತ್ತೆ, increase ಆಗ್ತಾ ಹೋಗುತ್ತೆ. Because effective potential ಏನಾಗುತ್ತಲ್ಲಿ, effective potential is increases. This is barrier potential, this is applied potential. ಇವೆರಡು ನಮಗೆ ಸೇರಿ ನಮಗೆ effective potential ಪ್ಲಸ್ ಇರೋದ್ರಿಂದ width ಏನಾಗ್ತಿದೆ, increase ಆಗ್ತಿದೆ. ಇಲ್ಲಿ effective potential add ಆಗೋದ್ರಿಂದ electric field ಏನಾಗಿರುತ್ತೆ ಅಲ್ಲಿ maximum. Okay, option D is the electric field is maximum. Next question, a barrier potential of a PN junction diode does not depend on. ಹಾಗಾದ್ರೆ PN junction diode ಅಲ್ಲಿ barrier potential ಇರುತ್ತಲ್ಲ, ಇಲ್ಲಿ ನೆಗೆಟಿವ್ ಮತ್ತೆ ಇಲ್ಲಿ ಪಾಸಿಟಿವ್ಸ್ ಅಂತ ಇರುತ್ತೆ. This is P type, this is N type. Okay, ಈ ಸೈಡ್ ಪಾಸಿಟಿವ್ ಇರುತ್ತೆ, ಈ ಸೈಡ್ ನೆಗೆಟಿವ್ ಇರುತ್ತೆ. There is a potential difference. Okay, ಇದು ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಕೇಳಿದ್ದಾರೆ. ಟೆಂಪರೇಚರ್, ಫಾರ್ವರ್ಡ್ ಬಯಾಸಿಂಗ್, ಇದು ಆಕ್ಚುಲಿ ಡ್ರಾಪಿಂಗ್ ಡೆನ್ಸಿಟಿ ಅಲ್ಲ, ಡೋಪಿಂಗ್ ಡೆನ್ಸಿಟಿ ಅಂದ್ರೆ ಎಷ್ಟು ಅಮೌಂಟ್ ಆಫ್ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಡಯೋಡ್ ಡಿಸೈನ್ ಅಂತ ಕೇಳಿದೆ ನೋಡಿ. ಇಲ್ಲಿ ಪಿ ಎನ್ ಜಂಕ್ಷನ್ ಬ್ಯಾರಿಯರ್ ಪೊಟೆನ್ಷಿಯಲ್ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ನಾವು ಟೆಂಪರೇಚರ್ ಜಾಸ್ತಿ ಕೊಟ್ಟಾಗೆಲ್ಲ ವಿಡ್ತ್ ಕಡಿಮೆ ಆಗುತ್ತೆ. ಓಕೆ, ವಿಡ್ತ್ ಕಡಿಮೆ ಆಗ್ತಾ ಹೋಗುತ್ತೆ, ನಮಗೆ ಫಾರ್ವರ್ಡ್ ಬಯಾಸಿಂಗ್ ಕಂಡೀಷನ್ ಬರುತ್ತೆ, ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಫಾರ್ವರ್ಡ್ ಅಲ್ಲೂ ಕೂಡ ಅಲ್ಲಿ ವಿಡ್ತ್ ಕಡಿಮೆ ಆಗ್ತಾ ಹೋಗುತ್ತೆ, ನಮಗೆ ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ಇಲ್ಲಿ ಡೋಪಿಂಗ್ ಡೆನ್ಸಿಟಿ ಮೇಲೆ ಅದು ಡಿಪೆಂಡ್ ಇದೆ, ಎಷ್ಟು ನಾವು ಪಿ ಟೈಪ್ ಅನ್ನು ಆಡ್ ಮಾಡ್ತೀವಿ ಮತ್ತೆ ಎನ್ ಟೈಪ್ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಬಟ್ ಬ್ಯಾರಿಯರ್ ಪೊಟೆನ್ಷಿಯಲ್ ಡಸ್ ನಾಟ್ ಡಿಪೆಂಡ್ ಅಂತ ಡಯೋಡ್ ಡಿಸೈನ್. ಡಯೋಡ್ ಡಿಸೈನ್ ಮೇಲೆ ಅದು ಡಿಪೆಂಡ್ ಇರಲ್ಲ. ನೆಕ್ಸ್ಟ್ ಒನ್ ಈಸ್, in a PN junction diode, if P region is heavily doped than N region, then the depletion layer is, okay, this is P type, this is N type, depletion region ಇಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ. ಓಕೆ, ಇಲ್ಲೇನ್ ಮಾಡಿದ್ದಾರೆ ಅಂದ್ರೆ, ಈ ಸಪೋಸ್ ಈಗೊಂದು ಯಾವ್ದೋ ಬಾಟಲ್ ಅಂತ ಅನ್ಕೊಳ್ಳಿ, ಇದನ್ನ P ಟೈಪ್ ಅಂತ, ಈ ಕಡೆ ಇನ್ನೊಂದು N ಟೈಪ್. ಇಲ್ಲೇನ್ ಮಾಡಿದ್ದಾರೆ, ಪಿ ಟೈಪ್ ಅನ್ನ ಹೆವಿಲಿ ಡೋಪ್ಡ್ ಅಂದ್ರೇನು, ಡೋಪಿಂಗ್ ಅಂದ್ರೆ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತಾರೆ. ನಾನು ಏನಾದ್ರು ಸ್ಟೋನ್ಸ್ ನ ಆಡ್ ಮಾಡ್ತಾ ಇದ್ದೆ, ಇಲ್ಲಿ ಸ್ವಲ್ಪ ಕಲ್ಲುಗಳನ್ನ ಹಾಕ್ತಾ ಇದ್ದೆ. ಇಲ್ಲಿ ಇದನ್ನ ಹೆವಿಲಿ ಮೀನ್ಸ್ ಜಾಸ್ತಿ ಆಗ್ತಾ ಇದೆ ಇಂಪ್ಯೂರಿಟೀಸ್, ಇಲ್ಲಿ ಕಡಿಮೆ ಆಗ್ತಿದೆ, ಪ್ಲಸ್ ಅಮೌಂಟ್ ಆಫ್ ಸ್ಟೋನ್ ಅನ್ನ ಆಡ್ ಮಾಡ್ತೀನಿ ಇಷ್ಟು. ಹಾಗಾದ್ರೆ ಲೇಯರ್ ಯಾವ್ದ್ರಲ್ಲಿ ಜಾಸ್ತಿ ಉಳಿಯುತ್ತೆ, ಡಿಪ್ಲಿಷನ್ ಲೇಯರ್ ಯಾವ್ದ್ರಲ್ಲಿ ಕಾಲ್ ಜಾಸ್ತಿ ಇರುತ್ತೆ, ಜಾಗ ಯಾವ್ದ್ರಲ್ಲಿ ಕಾಲ್ ಇರುತ್ತೆ ಅಂದ್ರೆ ಎನ್ ಟೈಪ್ ಅಲ್ಲಿ. ಅಂದ್ರೆ less doped depletion region is more. Depletion layer width ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಆಪ್ಷನ್ ಎ, ಗ್ರೇಟರ್ ಇನ್ ಪಿ ರೀಜನ್. ಪಿ ರೀಜನ್ ಲೇಯರ್ ಜಾಸ್ತಿ ಉಳಿಯುತ್ತಾ ಇಲ್ಲ, ಅಂದ್ರೆ ಖಾಲಿ ಜಾಗ ಯಾವ್ದ್ರಲ್ಲಿ ಜಾಸ್ತಿ ಉಳಿಯುತ್ತೆ, ಎನ್ ಟೈಪ್. ಯಾಕಂದ್ರೆ ಎನ್ ಟೈಪ್ ಇಸ್ ಲೆಸ್ ಡೋಪ್ಡ್, ಕಡಿಮೆ ಹಾಕಿರ್ತಾರೆ ಇಂಪ್ಯೂರಿಟೀಸ್, ಹಾಗಾಗಿ ರೀಜನ್ ಜಾಸ್ತಿ ಉಳಿಯುತ್ತೆ. ಆಪ್ಷನ್ ಬಿ ನೋಡಿ, ಗ್ರೇಟರ್ ಇನ್ ಎನ್ ರೀಜನ್, ಹಾಗಾದ್ರೆ ಎನ್ ರೀಜನ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳಿದೆ. ದಿಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ, ಈಕ್ವಲ್ ಇನ್ ಬೋತ್ ರೀಜನ್ ಅಂತ ಕೇಳಿದ್ದಾರೆ, ಬಟ್ ದಟ್ ಈಸ್ ರಾಂಗ್. ನೋ ಡಿಪ್ಲೇಷನ್ ಲೇಯರ್ ಈಸ್ ಫಾರ್ಮ್ಡ್ ಇನ್ ದಿಸ್ ಕೇಸ್ ಅಂಡ್ ದಟ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಇಲ್ಲಿ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಾರ್ವರ್ಡ್ ಬಯಾಸ್ಡ್ ಪಿ ಎನ್ ಜಂಕ್ಷನ್ ಡಯೋಡ್, ದ ಪೊಟೆನ್ಷಿಯಲ್ ಬ್ಯಾರಿಯರ್ ಇನ್ ದ ಡಿಪ್ಲೇಷನ್ ರೀಜನ್ ಈಸ್ ಅ ಫಾರ್ಮ್. ಫಾರ್ವರ್ಡ್ ಬಯಾಸ್ಡ್ ಅಲ್ಲಿ ಡಿಪ್ಲಿಷನ್ ರೀಜನ್ ಅಲ್ಲಿ ಪೊಟೆನ್ಷಿಯಲ್ ಅನ್ನ ಹೇಳಿದರೆ 4 ಡಯಾಗ್ರಾಮ್. ಫಸ್ಟ್ ನೋಡಿ, ಇಲ್ಲಿ ಎಲಿಮಿನೇಟ್ ಮಾಡ್ತಾನು ಹೋಗ್ಬೋದು ನೀವು. ಅಂದ್ರೆ ಈಗ ಆಪ್ಷನ್ ಎ ಬಿ ಸಿ ಡಿ ಅಬ್ಸರ್ವ್ ಮಾಡಿ, ಎ ಬಿ ಸಿಮಿಲರ್ ಇದೆ, ಈ ತರ ಡಯಾಗ್ರಾಮ್ಸ್ ಇರ್ತದೆ, ದಟ್ ಈಸ್ ಅ ಫಾರ್ವರ್ಡ್ ಬಯಾಸ್. ಸಾರಿ, ಬಟ್ ಇಲ್ಲಿ ಸಿ ಡಿ ಇಲ್ಲಿ ನೋಡಿ ಈ ತರ ಇದೆ, ದಿಸ್ ಈಸ್ ಇನ್ ಕೇಸ್ ಆಫ್ ರಿವರ್ಸ್ ಬಯಾಸಿಂಗ್. ಹೆನ್ಸ್ ಆಪ್ಷನ್ ಸಿ ಮತ್ತೆ ಡಿ ಅನ್ನ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಈಗ ಆಪ್ಷನ್ ಎ ಮತ್ತೆ ಬಿ ಅಲ್ಲಿ ನೋಡ್ತಾ ಹೋಗಿ, ಫಾರ್ವರ್ಡ್ ಬಯಾಸಿಂಗ್ ಅಲ್ಲಿ ನಮಗೆ ಡಿಪ್ಲಿಷನ್ ಲೇಯರ್ ಏನಾಗುತ್ತೆ ಅಲ್ಲಿ ಕಡಿಮೆ ಇರುತ್ತೆ, ಬಿಕಾಸ್ ಎಫೆಕ್ಟಿವ್ ಪೊಟೆನ್ಷಿಯಲ್ ಅಲ್ಲಿ V0 ಮೈನಸ್ ವಿ ಇರೋದ್ರಿಂದ ಕಡಿಮೆ ಇರುತ್ತೆ. ಇವೆರಡರಲ್ಲಿ ಮಿಡಲ್ ಪೋರ್ಷನ್ ಅಲ್ಲಿ ನೋಡಿದಾಗ ವಿಡ್ತ್ ಯಾವ್ದ್ರಲ್ಲಿ ಕಡಿಮೆ ಇದೆ ನೋಡಿ, ಆಪ್ಷನ್ ಎ ಅಲ್ಲಿ ವಿಡ್ತ್ ಜಾಸ್ತಿ ಇದೆ ಕಂಪೇರ್ ಟು ಆಪ್ಷನ್ ಬಿ ಅಲ್ಲಿ ಕಡಿಮೆ ಇದೆ. ಇದರಲ್ಲಿ ವಿಡ್ತ್ ಜಾಸ್ತಿ ಇದೆ, ಇದರಲ್ಲಿ ಕಡಿಮೆ ಯಾವ್ದ್ರಲ್ಲಿ ಅಂದ್ರೆ ಫಾರ್ವರ್ಡ್ ಬಯಾಸ್ ಅಲ್ಲಿ ವಿಡ್ತ್ ಕಡಿಮೆ ಇದೆ. ಹಾಗಾಗಿ ಈಸಿಯಾಗಿ ನಾವು ಆಪ್ಷನ್ ಬಿ ಅಂತ ಹೇಳ್ಬೋದು. Next question is, the depletion layer in silicon diode is 1 micrometer. That is 1 into micrometer means
1 into 10 to the power of minus 6 meter. ಏನದು depletion layer means D ಅಂತ ಹೇಳ್ಬೋದು. Width of the depletion layer. Wide ಅಂದ್ರೆ ಏನಿಲ್ಲಿ width ಅಂತ. Next, and knee potential voltage. Potential is 0.6 volt. Knee potential V is equal to 0.6 volt. Then the electric field in the depletion layer will be. This is the problematic. Nodi one relation is there. That is E is equal to electric field is equal to knee voltage of potential divided by that width of the depletion layer. That is E is equal to voltage estimally 0.6 divided by that width D estimate 1 into 10 to the power of minus 6. Okay, easiಯಾಗಿ ಸಾಲ್ವ್ 0.6 ಅನ್ನು ನಾವು 6 ಗೆ ಕನ್ವರ್ಟ್ ಮಾಡ್ಕೋಬೇಕಂತ ಇಲ್ಲಿ ಡಿವೈಡ್ ಅಂಡ್ ಮಲ್ಟಿಪ್ಲೈ ಬೈ 10 ಅಂತ ಮಾಡ್ಕೋಬಹುದು ಈಸಿಯಾಗಿ ಮಾಡ್ಬೇಕಂತ 0.6 into 10 is 6 ಅಂತ ಕೊಡ್ತೀವಿ ಡಿವೈಡೆಡ್ ಬೈ 1 as it is into 10 to the power of minus 6 plus 1 ಇದೆ minus 6 plus 1 is minus 5 ಇದು ಮೇಲೆ ಹೋಯ್ತು ಅಂದ್ರೆ 6 into 10 to the power of plus 5 volt per meter ಅಂತ this is the option ನೋಡಿ option A is the correct one. Similarly, okay, a potential barrier, same problem, voltage just ಕೊಟ್ಟಿದ್ದಾರೆ ನೋಡಿ, potential barrier of 0.5, that is voltage is equal to 0.5 volt across a PN junction. If the depletion region is width yesterday 5.0 into 10 to the power of minus 7 meter. Intensity of the electric field in this region. Same problem alva. Hagadre electric field intensity E is equal to V by D anta ಮಾಡ್ಕೊಳ್ಳಿ. V means 0.5. D is 5.0 into 10 to the power of minus 7. Okay, 0.5 divided by 5.0 into 10 to the power of minus 7 divided and multiply by 10 anta ಮಾಡ್ಕೊಳ್ಳಿ. ಇದನ್ನ 5 ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು. ಅವಾಗ ಇದು ಮಲ್ಟಿಪ್ಲೈ ಮಾಡಿದಾಗ 5 ಆಗುತ್ತೆ 5 divided by 5.0 nothing but 5 into 10 to the power of minus 7 ಇಲ್ಲಿ ಏನಿಲ್ಲ ಅಂತ ಪ್ಲಸ್ 1 ಇದೆ ಅಂತ ಓಕೆ ಅವಾಗ minus 6 ಆಗುತ್ತೆ 5 get cancel 1 ಉಳಿಯುತ್ತೆ ಮೇಲ್ಗಡೆ ಹೋಯ್ತು ಅಂದ್ರೆ ಇದು 10 to the power of plus 6 ಆಗುತ್ತೆ volt per meter. Option A is the correct one. Option A is the okay, when forward bias is applied to a PN junction, then what happens to the potential barrier, voltage and width of the charge depleted region X? Okay, ಇದನ್ನ ನೀವು ಹೋಮ್ವರ್ಕ್ ಗೆ ತಗೊಳ್ಳಿ ಬರ್ಕೋಬಹುದು ರೈಟ್ ಅಥವಾ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ಳಬಹುದು. when forward bias is applied to a PN junction ಅಂದ್ರೆ ನಾವು ಯಾವ ಕೇಸ್ ನೋಡಬೇಕು forward bias ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. Then what happens to the potential barrier and the potential ಏನಾಗುತ್ತೆ ಜೊತೆಗೆ width ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದನ್ನ ನೀವು ಹೋಮ್ವರ್ಕ್ ಗೆ ಅಂತ ಏನಾದರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು.